ತಹಸೀಲ್ದಾರ್ರೆ ನೀವು ಆತರ ಮಾತಾಡಬಾರ್ದ್ರಿ ಪ್ಲೀಸ್ ಪ್ಲೀಸ್. ಇಲ್ಲ ನೀವು ಮಾತಾಡ್ತಾರೆ ಹೇಳ್ತಾರೆ ತಪ್ಪು. ಏನ್ ಮಾಡ್ತೀರಾ ಈಗ? ಏನ್ ಮಾಡ್ಬಿಡ್ತೀರಾ? ಮತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಮಾಡಿರೋ ತಪ್ಪು ಯಾಕೆ ಗೊತ್ತಾ? ನೀವು ನಿಮ್ಮ ವ್ಯಾಪ್ತಿಗೆ ಬರುವಂತಹ ಅವನ ಅಧಿಕಾರಿ ಏನಿದ್ದಾನೆ ಅವ್ನು ತಪ್ಪಾಗಿದ್ರೆ ಅವ್ನು ಕೇಳಬೇಕು. ಜನರಿಗೆ ಬುದ್ಧಿ ನಂತರ ಹೇಳಿ ಅವನ ಮೇಲೆ ಆಕ್ಷನ್ ತಗೋಬೇಕಾಗಿತ್ತು. ಫಸ್ಟ್ ನೀವು ಜನರಿಗೆ ನೀವ್ ಯಾಕೆ ಕೊಟ್ರಿ ಅಂದ್ರೆ ಏನ್ ಅನ್ಸ್ಬಿಡುತ್ತೆ ಜನಕ್ಕೆ? ನಾವು ಯಾರು ಲಂಚ ಕೊಡ್ತೀವಿ, ಯಾರು ಕೇಳಿದ್ರೆ ಲಂಚ ಕೇಳ್ದ ಇವನು ಅಂದ್ರೆ ನಮ್ಮನ್ನೇ ತಪ್ಪು ಹಿಡಿತಾರೆ ಅಂತ ಆಗ್ಬಿಡುತ್ತೆ. ಒಂದು ನಿಮಿಷ ಹೇಳ್ತೀನಿ. ಅಷ್ಟು ಜನ ಇದ್ದಾಗ ನಿಮಗೆ ಮೆಸೇಜ್ ಏನ್ ಕೊಟ್ಟಿರ್ತೀನಿ, ಅವನು ಕರೆಸಿ ಬೈದ್ ಹೇಳ್ತೀನಿ. ಬೈಸೋದಲ್ಲ, ಅವ್ನ ಸಸ್ಪೆಂಡ್ ಮಾಡ್ಬೇಕಲ್ಲ ನೀವು. ಆಕ್ಷನ್ ಏನ್ ತಗೊಂಡಿದ್ದೀರಾ? ಅವ್ನು ಇರೋಣ ವಿಡಿಯೋ ದಾಖಲೆ ಕೊಟ್ಟಿದ್ದೀನಪ್ಪ. ವಿಡಿಯೋ ದಾಖಲೆ ಕೊಟ್ಟ ಮೇಲೆ ನೀವು ಅವನಿಗೆ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಿದೀರಾ? ನಾನು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಎಚ್ಚರಿಕೆ ಏನ್ ಎಚ್ಚರಿಕೆ? ಯಾವ ಎಚ್ಚರಿಕೆ? ಎಚ್ಚರಿಕೆಯಲ್ಲಿ ಅರ್ಥ ಇದೆಯಾ? ವಾಗ್ದಂಡನೆ ಅಂತ ಹೇಳ್ಬಿಟ್ರೆ ವಾಗ್ದಂಡನೆ ಮಾಡಿದ್ರೆ ಅವನು ಏನು ಕೇಳಿದ್ರು? ಲಿಖಿತವಾಗಿ ಏನ್ ಕೊಟ್ಟಿದ್ದೀರಾ? ಇವ್ರೆ ಔಟ್ಸೋರ್ಸ್ ಸಸ್ಪೆಂಡ್ ಮಾಡ್ಬೇಕು, ಅವನ್ನ ಹೊರಗೆ ಹಾಕ್ಬೇಕು, ಕಿತ್ತು ಬಿಸಾಕ್ಬೇಕು. ನಿಮ್ಗಾದ್ರೆ ಇನ್ನೊಬ್ಬರಿಗೆ ನಿಮ್ ಡಿಪಾರ್ಟ್ಮೆಂಟ್ ಆದ್ರೆ ನಿಮ್ ಪ್ರೊಸೀಜರ್ ಇರುತ್ತೆ ತೆಗಿಯೋದಕ್ಕೆ, ಅಲ್ವಾ? ಹೌದಾ ಇಲ್ವಾ? ಆದ್ರೆ ಔಟ್ಸೋರ್ಸ್ ಆಗಿರೋ ಏನ್ ಪ್ರೊಸೀಜರ್ ಇರುತ್ತೆ? ಯು ಸಸ್ಪೆಂಡೆಡ್ ಹಿಮ್ ಇಮಿಡಿಯೇಟ್ಲಿ. You should have made sure that you should not enter this office once more. ಅದು ಬಿಟ್ಟು ನೀವು ಅದು ಮಾಡಿದೀರಾ, ಸಾರ್ವಜನಿಕರಿಗೆ ಬುದ್ಧಿ ಹೇಳ್ತೀರಾ? ಸಾರ್ವಜನಿಕರಿಗೆ ಬುದ್ಧಿ ಹೇಳೋದಲ್ಲ, ಮೊದಲು ನಿಮ್ ಕರ್ತವ್ಯ ಮಾಡಿ ಸಾರ್ವಜನಿಕರಿಗೆ ಬುದ್ಧಿ ಹೇಳಿ. ಕರ್ತವ್ಯ ಮಾಡಿದೀರಾ? ಒಂದ್ ನಿಮಿಷ, ಏನಪ್ಪ ಅವ್ನು ಸಸ್ಪೆಂಡ್ ಆಗಿದಾನ? ಇಲ್ಲ ಸರ್, ಆಗಿಲ್ಲ. ಸಸ್ಪೆಂಡ್ ಮಾಡಿದೀರಾ? ಈಗ ಈಗ ಮಾಡ್ತೀರಾ ಇಲ್ವಾ? ಈ ವಿಡಿಯೋ ಸಾಕ್ಷಿ ಐತೆ, ಈಗ ಮಾಡ್ತೀರಾ ಇಲ್ವಾ? ನೀವು ಎಚ್ಚರಿಕೆ ಕೊಟ್ಟಿ ಇಲ್ಲ, ನಮ್ಗೆ ಎಚ್ಚರಿಕೆ ಸಾಕಾಗಲ್ಲ. ನಾವ್ ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಲೋಕಾಯುಕ್ತಕ್ಕೆ, ನೀವು ಲೋಕಾಯುಕ್ತ ಕಟ್ಟಡ ನಿಂತ್ಕೋಬೇಕಾಗುತ್ತೆ. ಎಚ್ಚರಿಕೆ ಸಾಕಾಗಲ್ಲ ರೀ? ಸಾಕಾಗುತ್ತೆ ಅಂತೀರಾ ನೀವು? ಈಗ ನೀವೇನೋ ಅಪರಾಧ ಮಾಡ್ಬಿಟ್ರಿ.